ಸಿದ್ದರಾಮಯ್ಯ ಯಾವಾಗಲೂ ಕೂಡ ಮಾತನಾಡೋದಿಲ್ಲ. ಆದರೆ ಯಾವಾಗ ಯಾರಿಗೆ ಯಾವ ರೀತಿಯಾಗಿ ಸಂದೇಶವನ್ನ ಕೊಡಬೇಕು ಅನ್ನುವಂಥದ್ದನ್ನ ಸಮಾವೇಶಗಳ ಮುಖಾಂತರ ತೋರಿಸ್ಕೊಂಡು ಬಂದಿದ್ದಾರೆ. ಶಕ್ತಿ ಪ್ರದರ್ಶನದ ಮುಖಾಂತರ ತೋರಿಸ್ಕೊಂಡು ಬಂದಿದ್ದಾರೆ. ಅವರ ಶಕ್ತಿ ಏನಪ್ಪಾ ಅಂದ್ರೆ ಹೈಕಮಾಂಡ್ ಅಲ್ಲ, ಅವರ ಶಕ್ತಿ ಜನರು, ಅವ್ರ ಜೊತೆ ಇರುವಂತ ಮುಖಂಡರುಗಳು. ಅದರ ಮುಖಾಂತರ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಕೊಂಡು ಬಂದಿದ್ದಾರೆ. ಅದೇ ಕೆಲಸವನ್ನ ಮತ್ತೊಮ್ಮೆ ನಾಯಕತ್ವದ ಸಂಘರ್ಷದ ಚರ್ಚೆ ನಡೀತಾ ಇರುವಂತ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. 5 ವರ್ಷ ಸಿಎಂ ಸಂದೇಶದ ಬೆನ್ನಲ್ಲೇ ಶಕ್ತಿ ಪ್ರದರ್ಶನ. ಒಂದ್ ಕಡೆ ಒಬಿಸಿ ಸಭೆ ಮತ್ತು ಒಂದ್ ಕಡೆ ಸಮಾವೇಶ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾದಂತಾಗಿದೆಯಾ? ಈ ಸಾಧನಾ ಸಮಾವೇಶದ ಮುಖಾಂತರ ಹೇಳ್ಬೋದು. ಒಂದು 4 ಕಡೆ ಅವರು ಸಾಧನಾ ಸಮಾವೇಶ ಮಾಡಬೇಕು ಅಂದ್ಕೊಂಡಿದ್ರು. ಈಗ ಆಲ್ರೆಡಿ ಬಳ್ಳಾರಿಯಲ್ಲಿ ಅಂತ ಕಾಣಿಸುತ್ತೆ, ಅಲ್ಲಿ ಮಾಡಿದ್ರು. ಅದಾದ ನಂತರ ಈಗ ನೆಕ್ಸ್ಟ್ ಮೈಸೂರಲ್ಲಿ ಆಕ್ಚುಲಿ ಆಸ್ ಯೂಶುವಲ್ ಆಸ್ ಪರ್ ಸ್ಕೆಡ್ಯೂಲ್ ಪ್ರಕಾರ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ಮೈಸೂರಿನಲ್ಲಿ ಈ ಬಾರಿ ನಡೀತಾ ಇರುವಂತಹ ಸಾಧನಾ ಸಮಾವೇಶ ತುಂಬಾ ಇಂಪಾರ್ಟೆಂಟ್. ಬೆಂಗಳೂರಿನಲ್ಲಿ ನಿನ್ನೆಯಿಂದ ನಡೀತಾ ಇದೆ ಒಬಿಸಿ ಸಭೆ. ಒಬಿಸಿ ಸಭೆಯ ಸಾರಥ್ಯವನ್ನ ಕೂಡ ವಹಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಈ ಸಭೆ ಮೂಲಕ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಜುಲೈ 19ಕ್ಕೆ ಮೈಸೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ಇದೆ. ತವರು ಜಿಲ್ಲೆಯಲ್ಲಿ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಕುರ್ಚಿ ಕಿತ್ತಾಟಕ್ಕೆ ಮತ್ತೆ ಸಂದೇಶವನ್ನ ರವಾನೆ ಮಾಡುವಂತ ಸಾಧ್ಯತೆ ಇರುವಂತದ್ದು ಆಲ್ರೆಡಿ ನೋಡ್ತಾ ಇದ್ವಿ ಯಾವ್ಯಾವ ರೀತಿಯಾಗೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು ಬಗ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಚಿದಾನ್ ಪಟೇಲ್ ಇಲ್ಲಿ ಪ್ರಮುಖವಾಗಿ ಗಮನಿಸುವಂಥದ್ದು ಸಿದ್ದರಾಮಯ್ಯನವರು ಯಾವಾಗ ಯಾರಿಗೆ ಯಾವ ರೀತಿಯಾಗಿ ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದನ್ನು ಅವ್ರ ಶಕ್ತಿ, ನಾನು ಹೇಳ್ತಾ ಇದ್ದೆ ಹೈಕಮಾಂಡ್ ಅಲ್ಲ, ಅವ್ರ ಶಕ್ತಿ ಇರುವಂಥದ್ದು ಜನರು ಮತ್ತು ನಾಯಕರು. ಸೊ ಹೀಗಾಗಿ ಈ ಮೈಸೂರಿನಲ್ಲಿ ಸಮಾವೇಶ ಮಾಡುವ ಮುಖಾಂತರ ಹೈಕಮಾಂಡ್ಗೆ ಮತ್ತೊಮ್ಮೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಮುಖ್ಯಮಂತ್ರಿ ಹುದ್ದೆಗೆ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮೋತ್ಸವ, ಅದಾದಮೇಲೆ ಮೂಡ ಹಗರಣ ಬಂದಂಥ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಮಾಡಬೇಕಾದ್ರೆ ಇದೇ ಜನಾಂದೋಲನ ಸಮಾವೇಶವನ್ನು ಮಾಡುವ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟರು. ಅದಾದಮೇಲೆ ಹಾಸನದಲ್ಲೂ ಕೂಡ ಸಮಾವೇಶವನ್ನು ಮಾಡುವ ಮುಖಾಂತರ ತನ್ನ ಶಕ್ತಿ ಏನು ಅನ್ನೋಂಥದ್ದನ್ನ ತೋರಿಸ್ತಾ ಇದ್ರು. ಮತ್ತೊಂದು ವೇದಿಕೆ ಅದು ಸಾಧನಾ ಸಮಾವೇಶ. ಅಫ್ಕೋರ್ಸ್ ಪೃಥ್ವಿ, ನೀವು ಇತ್ತೀಚಿನ ವರ್ಷಗಳಲ್ಲಿ ಗಮನಿಸಿದರೆ ಕರ್ನಾಟಕದಲ್ಲಿ ಅಹಿಂದ ನಾಯಕತ್ವವನ್ನು ನಾವು ಗಮನಿಸಿದರೆ ಇವತ್ತು ಮಾಸ್ ಲೀಡರ್ ಅಂತ ಕರೆಸ್ಕೊಳ್ತಕ್ಕಂಥ ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯವರು. ಕಳೆದ 30 ವರ್ಷಗಳಿಂದಲೂ ಕೂಡ ತನ್ನದಾದ ನಾಯಕತ್ವ ಛಾಪನ್ನು ಮೂಡಿಸ್ಕೊಂಡು ಬಂದಿರತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ಒಂದು ಕಡೆ ಒಂದು ವಾರದಲ್ಲಿ 2 ಘಟನೆಗಳು ನಡೀತಿರ್ತಕ್ಕಂಥದ್ದು. ಈಗಾಗಲೇ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿ ಸಭೆ ಇವತ್ತು ಬೆಂಗಳೂರಲ್ಲಿ ನಡೀತಿರ್ತಕ್ಕಂಥದ್ದು. ಇದೇ 19ನೇ ತಾರೀಕು ಮೈಸೂರಿಗೆ ಸುಮಾರು 1 ರಿಂದ 1.5 ಸಾವಿರ ಕೋಟಿ ರೂಪಾಯಿಯನ್ನು ಹಲವಾರು ಯೋಜನೆಗಳು ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳು ಹಣ ಕೊಡುವ ಮುಖಾಂತರ ತನ್ನ ಸಾಧನೆಯ ಬಿಂಬದ ಜೊತೆಗೆ ತನ್ನ ವೈಯಕ್ತಿಕ ವರ್ಚಸ್ಸಿನ ಶಕ್ತಿಯನ್ನು ಕೂಡ ಪ್ರದರ್ಶನವನ್ನು ಮಾಡ್ತಿರುವಂಥದ್ದು. ಎಸ್, ನೀವು ಹೇಳಿದ್ರಿ ಸಿದ್ದರಾಮಯ್ಯನವ್ರಿಗೆ ಇಕ್ಕಟ್ಟು ಬಂದಾಗೆಲ್ಲ ಒಂದು ಜಾತಿ ಗಣತಿ ಇತ್ತು, ಮತ್ತೊಂದು ಜನ ಸಮುದಾಯದ ಮುಂದೆ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡುವ ಇರಾದೆ ಇತ್ತು. ಅದಕ್ಕೆ ಹಲವಾರು ಉದಾಹರಣೆಗಳು ಇರ್ತಕ್ಕಂಥದ್ದು. ಯಾವಾಗ ಸಿದ್ದರಾಮೋತ್ಸವ ಆಯಿತು, ಸಿದ್ದರಾಮೋತ್ಸವ ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡ್ತು. ಸಿದ್ದರಾಮಯ್ಯ ನಾಟ್ ಎ ಲೀಡರ್, ಈಸ್ ಎ ಮಾಸ್ ಲೀಡರ್ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡ್ತು. ನಾವು ಇವತ್ತು ಹಿಂದುಳಿದ ವರ್ಗಗಳ 75 ವರ್ಷಗಳ ಚಲನೆಯ ಸ್ಥಿತಿಗತಿ, ಸಾಧಕ ಬಾಧಕಗಳ ಬಗ್ಗೆ ಇವತ್ತು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಅವನೂರು ವರದಿ, ಹಿಂದುಳಿದ ವರ್ಗಗಳ ವಿಚಾರಕ್ಕೆ ಬಂದರೆ ಅವನೂರು ವರದಿ ಈ ದೇಶದಲ್ಲಿ ಮೊದಲು 50 ವರ್ಷಗಳಿಂದ ಜಾರಿಯಾಗಿದ್ದು, ಮೇಲ್ಜಾತಿಗಳ ವಿರೋಧದ ನಡುವೆ ಕೂಡ ಜಾರಿಯಾಗಿದ್ದು ಕರ್ನಾಟಕದಲ್ಲಿ. ಹಾಗಾಗಿ ಕರ್ನಾಟಕದಲ್ಲಿ ಕಳೆದ 30 ವರ್ಷದ ಸಿದ್ದರಾಮಯ್ಯ ರಾಜಕಾರಣ ಮತ್ತು ದೇವರಾಜ ಅರಸುವರ ರಾಜಕಾರಣವನ್ನು ನೋಡಿದರೆ ಹಿಂದುಳಿದ ವರ್ಗದ ಸಮುದಾಯಗಳು ಅಸ್ಮಿತೆ ದಿನೇ ದಿನೇ ಅದು ಬದಲಾಗ್ತಿರ್ತಕ್ಕಂಥದ್ದು, ಹೆಚ್ಚಾಗ್ತಿರ್ತಕ್ಕಂಥದ್ದು. ಆ ಅಸ್ಮಿತೆಯ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಸುಮಾರು 35 ರಿಂದ 45% ಹಿಂದುಳಿದ ವರ್ಗದ ಸಮುದಾಯಗಳು ಫಲಾನುಭವಿಗಳಾಗಿರ್ತಕ್ಕಂಥ ಎಲ್ಲ ಯೋಜನೆಗಳ ಫಲಾನುಭವಿಗಳಾಗಿರ್ತಕ್ಕಂಥದ್ದು. ಮತ್ತು ರಾಜಕೀಯದಲ್ಲೂ ಕೂಡ ಎಂಥದೇ ಮೇಲ್ಜಾತಿ ಅಂತ ಕರೆಸ್ಕೊಳ್ತಕ್ಕಂಥ ಎಂಥದೇ ವಿಪ್ಲವಗಳು, ಹೋರಾಟಗಳ ನಡುವೆ, ಅಧಿಕಾರಶಾಹಿಗಳ ನಡುವೆ ಕೂಡ ಹಿಂದುಳಿದ ವರ್ಗದ ಸಮುದಾಯದವರು ಕರ್ನಾಟಕದಲ್ಲಿ ಇವತ್ತು ರಾಜಕಾರಣದಲ್ಲಿ ಮತ್ತು ಶಿಕ್ಷಣದಲ್ಲಿ, ಔದ್ಯೋಗಿಕದಲ್ಲಿ ಇವತ್ತು ಮೇಲ್ಗಡೆ ಹೋಗ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷಕ್ಕೆ ಈಗ ಹಿಂದುಳಿದ ವರ್ಗದ ನೆನಪಾಗ್ತಿರ್ತಕ್ಕಂಥ ಹಾಗೆ ನೋಡಿದ್ರೆ ನಿಮಗೆ ಇಡೀ ದೇಶದಲ್ಲಿ ಉತ್ತರ ಪ್ರದೇಶ ತಗೊಳ್ಳಿ, ಬಿಹಾರ ತಗೊಳ್ಳಿ, ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಜನತಾದಳ ಇರ್ತಕ್ಕಂಥದ್ದು, JDU ಇರ್ತಕ್ಕಂಥದ್ದು ಮತ್ತು ಸಮಾಜವಾದಿ ಪಕ್ಷಗಳಿರ್ತಕ್ಕಂಥ ಅವೆಲ್ಲವೂ ಕೂಡ ಹಿಂದುಳಿದ ವರ್ಗದ ನೆಲೆಗಟ್ಟಿನಲ್ಲೇ ತನ್ನ ಪಕ್ಷವನ್ನು ಬಂದಿರುವಂಥದ್ದು ಮತ್ತು ಅಧಿಕಾರ ಹಿಡಿದುಕೊಂಡಿರ್ತಕ್ಕಂಥ ಅದು ಅಲ್ಪಸಂಖ್ಯಾತರು ಇರ್ಬೋದು, ನಾಟ್ ಓನ್ಲಿ ಹಿಂದುಳಿದರು, ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಮತ್ತು ಹಿಂದುಳಿದ ವರ್ಗದ ಸೋಗನ್ನು ಇಟ್ಕೊಂಡು ಅವರು ಅಧಿಕಾರದಲ್ಲಿ ಬಂದಿರತಕ್ಕಂಥದ್ದು. ಇತ್ತೀಚೆಗಷ್ಟೇ ಬಿಹಾರದಲ್ಲಿ ನಿಮಗೆ ಗಮನಿಸಿ, ಒಂದು ಕ್ಷೌರಿಕ ಸಮಾಜದ ಕರ್ಪೂರಿ ಠಾಕೂರ್ ಅಂತವ್ರು ಕೂಡ ಅಧಿಕಾರ ಹಿಡಿಯೋಕ್ಕೂ ಕಾರಣ ಕೂಡ ಅದು ಹಿಂದುಳಿದ ವರ್ಗದ ಅಸ್ಮಿತೆ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ಗೆ ಈಗ
ಹಿಂದುಳಿದ ವರ್ಗದ ಅನಿವಾರ್ಯತೆ ಬೇಕಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 10 ವರ್ಷದ ದೇಶದ ರಾಜಕಾರಣದಲ್ಲಿ, ಚುನಾವಣಾ ರಾಜಕಾರಣದಲ್ಲಿ ಹಿಂದುಳಿದ ವರ್ಗದ ಮತಗಳನ್ನು ಅವರು ಗ್ರ್ಯಾಬ್ ಮಾಡಿದ ರೀತಿ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ಭವಿಷ್ಯದ ಚಿಂತೆ ಮತ್ತು ಚಿಂತನೆಗಳೆಲ್ಲ ಹಚ್ಚಿರ್ತಕ್ಕಂಥದ್ದು. ಸದ್ಯ ಕಾಂಗ್ರೆಸ್ ಏನಾದರೂ ಈಗ ಹಿಂದುಳಿದ ವರ್ಗಗಳ 75 ವರ್ಷಗಳ ಚಲನ ಸ್ಥಿತಿಯ ಸಾಧಕ ಬಾಧಕಗಳ ಬಗ್ಗೆ ಇವತ್ತು ಮುಂದೆ ನಾಯಕರ ಸೃಷ್ಟಿ ಮಾಡುವಂಥದ್ದು, ದೇಶಾದ್ಯಂತ ಒಂದು ವೇವನ್ನು ಸೃಷ್ಟಿ ಮಾಡುವಂಥ, ಆ ಮುಖಾಂತರ ಹಿಂದುಳಿದ ವರ್ಗ ಸಮುದಾಯದ ಅಸ್ಮಿತೆಯನ್ನು ಸೃಷ್ಟಿ ಮಾಡುವ ಮುಖಾಂತರ ಯಾವ ಜನಸಂಖ್ಯೆ ಎಷ್ಟಿದೆ, ಜನಸಂಖ್ಯೆ ಆಧಾರದ ಮೇಲೆ ಫಲಾನುಭವಿಗಳು ಮತ್ತು ಅಧಿಕಾರವನ್ನು ಕೊಡಬೇಕಂತೇಳಿ ಕಾಂಗ್ರೆಸ್ ಈಗ ಹೊಸ ತನ್ನ ಹಳೆಯ ಸಿದ್ಧಾಂತವನ್ನು ಮತ್ತೆ ಬಾಯಿಬಿಟ್ಟು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಹಿಂದುಳಿದ ವರ್ಗದ ಚಲನಶೀಲತೆಯನ್ನು ಕೇವಲ ಬಿಹಾರದ ಚುನಾವಣೆಗಾಗಿ ಬಳಸ್ಕೊಳ್ತಿದೆಯಾ ಅಥವಾ ದೇಶಾದ್ಯಂತ ಹಿಂದುಳಿದ ವರ್ಗಗಳನ್ನು ಮೇಲ್ಮಟ್ಟಕ್ಕೆ ಎತ್ತರಿಸಲಿಕ್ಕೆ ನಾಯಕರ ಸೃಷ್ಟಿ ಮಾಡಲಿಕ್ಕೆ ಕಾಂಗ್ರೆಸ್ ಈ ಒಂದು ಸಭೆಯನ್ನು ಮಾಡ್ತಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಕೇವಲ ಇದು ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಏನಾದರೂ ಸಭೆಯನ್ನು ಮಾಡಿಸಿ ಮತ ಬ್ಯಾಂಕನ್ನು ಪಡೀಲಿಕ್ಕೆ ಮಾತ್ರ ಏನಾದರೂ ಕಾಂಗ್ರೆಸ್ಸನ್ನು ಮಾಡಿದರೆ, ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅಷ್ಟೇ ಅಲ್ಲ, ದೇಶಾದ್ಯಂತ ಹಿಂದುಳಿದ ವರ್ಗಗಳ ಚಲನ ಸ್ಥಿತಿಗೆ ಮತ್ತೆ ಹಿಂದಕ್ಕೆ ಹೋಗುವ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮಗೆ ಅವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತವರು ಕೂಡ ಮಾತ್ರ ಅವತ್ತು ಹಿಂದುಳಿದ 500 ವರದಿಗೆ ಬೆಂಬಲವನ್ನು ಕೊಟ್ಟರು. ಯಾಕಂದರೆ ಎಲ್ಲ ಮೇಲ್ಜಾತಿಯವರು ವಿರೋಧ ಮಾಡಿದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅದು ಹಂತವಾಗಿ ಒಂದಷ್ಟು ಜಾರಿ ಆಯಿತು. ಮತ್ತು ಹಿಂದುಳಿದ ವರ್ಗದ ಅಸ್ಮಿತೆಯಾಗಿ ದೇವರಾಜ ಅರಸರು ಗುರುತಿಸ್ಕೊಂಡ್ರು. ನಿಮಗೆ ಲ್ಯಾಂಡ್ ರಿಫಾರ್ಮ್ಸಿಂದ ಹಿಡಿದು ಹಿಂದುಳಿದ ವರ್ಗಗಳ ಸಮುದಾಯದ ಅನೇಕ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದ್ರು. ಅದನ್ನು ಬಿಟ್ಟರೆ ಕಳೆದ 30 ವರ್ಷದಿಂದ ಕರ್ನಾಟಕದಲ್ಲಿ ಹೆಚ್ಚು ರಾಜಕೀಯವಾಗಿ ಏನಾದರೂ ಹಿಂದುಳಿದ ವರ್ಗಗಳಿಗೆ ಅತಿ ಹೆಚ್ಚು ಫಲಾನುಭವಿಗಳು ಮತ್ತು ಅವರಿಗೆ ಯೋಜನೆಗಳನ್ನು ಮತ್ತು ಅವರ ಅಸ್ಮಿತೆಯನ್ನು ತಂದಂಥವರು ಸಿದ್ದರಾಮಯ್ಯನವರು. ಎಸ್, ಹಾಗಾಗಿ ಕಾಂಗ್ರೆಸ್ಗೂ ಕೂಡ ಎಲ್ಲೊಂದು ಕಡೆ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಜೊತೆಗೆ ಹಿಂದುಳಿದ ವರ್ಗಗಳನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯುವ ಮುಖಾಂತರ ಕಾಂಗ್ರೆಸ್ ಅದನ್ನು ಪರೋಕ್ಷವಾಗಿ ವೋಟ್ ಬ್ಯಾಂಕ್ ದೇಶಾದ್ಯಂತ ಮಾಡಿಕೊಳ್ಳುವ ಮುಖಾಂತರ ಬಿಹಾರ ಚುನಾವಣೆ ಅಷ್ಟೇ ಅಲ್ಲ, 2029 ಚುನಾವಣೆಗೆ ರಾಹುಲ್ ಗಾಂಧಿ ಸಜ್ಜಾಗ್ತಿರ್ತಕ್ಕಂಥದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ನೀವು ಮುಖ್ಯಮಂತ್ರಿಗಳು ಜುಲೈ 19ನೇ ತಾರೀಕು ಮೈಸೂರಿನಲ್ಲಿ ಸುಮಾರು 3 ದಿವಸ ಇರ್ತಿದ್ದಾರೆ. ಅವರು 18, 19, 23 ದಿವಸ ಮುಖ್ಯಮಂತ್ರಿಗಳು ಇರ್ತಕ್ಕಂಥದ್ದು. ನಿಮಗೆ ಜುಲೈ 19ರಂದು ಸರ್ಕಾರದ ಸಾಧನಾ ಸಮಾವೇಶನ ಮೈಸೂರು ಕಂದಾಯ ವಿಭಾಗದಲ್ಲಿ ಮಾಡ್ತಿದ್ದಾರೆ. ಅದು ಮೊದಲೇ 1 ತಿಂಗಳು ಮೊದಲೇ ಆಗಬೇಕಾಗಿತ್ತು, ಈಗ ಮಾಡ್ತಿರ್ತಕ್ಕಂಥದ್ದು. ನಿಮಗೆ ಸುಮಾರು 1,500 ಕೋಟಿ ರೂಪಾಯಿಯಷ್ಟು ಮೈಸೂರು ಜಿಲ್ಲೆಗೆ ಅವತ್ತು ಅನೇಕ ಹೊಸ ಕಾಮಗಾರಿಗಳು ಮತ್ತು ಹೊಸ ಯೋಜನೆಗಳನ್ನು ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡ್ತಾರೆ. ಆ ಮುಖಾಂತರ ತಾವು ಗಮನಿಸಿ, ಹಿಂದೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮೂಡಾ ವಿಚಾರದಲ್ಲಿ ಸವಾಲನ್ನು ಒಡ್ಡಿದ್ರು. ಎಲ್ಲ ಒಂದು ಕಡೆ ಇದನ್ನು ಭಾರತೀಯ ಜನತಾ ಪಕ್ಷ ಅತಿ ದೊಡ್ಡ ಒಂದು ಹೋರಾಟವಾಗಿ ರೂಪಿಸ್ತು. ಆ ಮುಖಾಂತರ ಸಿದ್ದರಾಮಯ್ಯನವರ ಇಮೇಜ್ ಎಲ್ಲ ಒಂದು ಕಡೆ ಡೌನ್ಫಾಲ್ ದಿನೇ ದಿನೇ ಆಗ್ತಾಯಿತ್ತು. 14 ಸೈಟ್ಗಳ ಹೋರಾಟ ಇದೆಯಲ್ಲ, ಅದು ಡೌನ್ಫಾಲ್ ಆಗ್ತಿತ್ತು. ಅದಕ್ಕೆ ಎಲ್ಲೊಂದು ಕಡೆ ಕಾಂಗ್ರೆಸ್ಲಿರ್ತಕ್ಕಂಥ ಸ್ವಪಕ್ಷೀಯದರೆ ಎಲ್ಲೊಂದು ಕಡೆ ಅದಕ್ಕೆ ನೀರೆರೆದು ಪೋಷಣೆಯನ್ನು ಕೊಡ್ತಿದ್ರು. ಇದು ಸಿದ್ದರಾಮಯ್ಯರನ್ನು ಕೆರಳಿಸ್ತು. ಆಗ ಸಿದ್ದರಾಮಯ್ಯವರು ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮಾಡಿದರು. ಎಲ್ಲೊಂದು ಕಡೆ ಒಂದು ವೇಳೆ ಸಿದ್ದರಾಮಯ್ಯವರು ಅಹಿಂದ ಶಕ್ತಿ ಪ್ರದರ್ಶನ ಮಾಡಿದರೆ ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಅಲ್ಲ, ಇದು ಮುಂದಿನ ದಿನ ಬೇರೆ ಸಂದೇಶ ಹೋಗುತ್ತಂತೆ ಸ್ವತಃ ಹೈಕಮಾಂಡು ಬೆದರಿತು. ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಎಲ್ಲ ಒಂದು ಕಡೆ ಇದರಿಂದ ಮುಂದಿನ ದಿನಗಳಲ್ಲಿ ಇದು ನನ್ನ ಕುರ್ಚಿಗೂ ಕೂಡ ಬುಡಕ್ಕೆ ಬರುತ್ತೆ ಎಂಬ ಕಾರಣಕ್ಕಾಗಿ ಸುರ್ಜೇವಾಲ ಬೇರೆ ಬೇರೆ ಮುಖಾಂತರ ಅದನ್ನು ಕಾಂಗ್ರೆಸ್ ಸಮಾವೇಶಕ್ಕೆ ಪರಿವರ್ತಿಸಿದ್ರು. ಆದರೆ ಅವತ್ತು ಹಾಸನದ ಸಮಾವೇಶದಲ್ಲಿ ಬಂದಂಥ 2 ಲಕ್ಷ 2-3 ಲಕ್ಷ ಜನ ಸೇರಿದ್ದು ಕೂಡ ಅದು ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಸೇರಿದ್ದು. ಈಗ ಯಥಾವತ್ತು ಮೈಸೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿನ ಹಣವನ್ನು ಸರ್ಕಾರದ ಕೊಡುವ ಮುಖಾಂತರ, ಜೊತೆಗೆ ಮೈಸೂರಿನವನಾಗಿದ್ದೀನಿ ನಾನು ಅನ್ನೋ ಮುಖಾಂತರ ಒಂದು ಮೆಸೇಜನ್ನು ಪಾಸ್ ಮಾಡೋ ಮುಖಾಂತರ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರ್ತಕ್ಕಂಥ. ಆ ಮುಖಾಂತರ ನನಗೆ ತವರಿನಲ್ಲೂ ಶಕ್ತಿ ಇದೆ, ಇಡೀ ರಾಜ್ಯದಲ್ಲೂ ಶಕ್ತಿ ಇದೆ ಅನ್ನೋ ಮುಖಾಂತರ ಒಂದು ಕಡೆ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಸಭೆ ಅವರಿಗೆಲ್ಲ ಒಂದು ಕಡೆ ಪರೋಕ್ಷವಾಗಿ ನೀರೆರಿತಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಮೈಸೂರಿನಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ಸಾಧನಾ ಸಮಾವೇಶ ಇರ್ಬೋದು, ಸರ್ಕಾರದ ಸಾಧನಾ ಸಮಾವೇಶ ಇರ್ಬೋದು, ಅದು ಅಫ್ಕೋರ್ಸ್ ನಿಜ, ಅದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಮಧು, ಇಲ್ಲಿ ನಮ್ಮ ಔಟ್ಪುಟ್ ಎಡಿಟರ್ ಆಗುವಂಥ ಮಧು ಮುತ್ತುವಳ್ಳಿ ಕೂಡ ಚೆನ್ನಾಗಿದೆ. ವೆಲ್ಕಮ್ ಮಧು. ಇಲ್ಲಿ ನಾವು ನೋಡ್ತಾ ಇದ್ವಿ, ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಸಮಾವೇಶಗಳ ಮುಖಾಂತರ ತನ್ನ ಶಕ್ತಿ ಏನು ಅಂತ ತೋರಿಸ್ಕೊಂಡ್ಬಂದಿದ್ದಾರೆ. ಅಹಿಂದ ನಾಯಕ ನಾನು ಅನ್ನುವಂಥದ್ದನ್ನು ಅಹಿಂದ ಸಮಾವೇಶಗಳ ಮುಖಾಂತರ, ನಾನೊಬ್ಬ ಮಾಸ್ ಲೀಡರ್ ಅನ್ನುವಂಥದ್ದನ್ನ ಸಿದ್ದರಾಮೋತ್ಸವದ ಮುಖಾಂತರ ತೋರಿಸಿದ್ರು. ಯಾವಾಗ ಮೂಡ ಪಾದಯಾತ್ರೆ ಶುರುವಾಯ್ತಲ್ಲ, ಅದಕ್ಕೆ ಹೈಕಮಾಂಡ್ ನನ್ನನ್ನು ಟಚ್ ಮಾಡಬಾರ್ದು ಅಂತ ಜನಾಂದೋಲನ ಮಾಡಿದ್ರು. ಹಾಸನದಲ್ಲೂ ಸಮಾವೇಶವನ್ನು ಮಾಡಲಾಯಿತು. ಈಗ ಮತ್ತೆ ನಾಯಕತ್ವದ ಸಂಘರ್ಷ ಎದುರಾಗಿರುವಂಥ ಈ ಸಂದರ್ಭದಲ್ಲಿ ಮೈಸೂರಿನಲ್ಲೇ ಮಾಡ್ತಾ ಇದ್ದಾರೆ ಸಾಧನಾ ಸಮಾವೇಶ ಅಂತ. ಇದರ ಮುಖಾಂತರ ಯಾವ ರೀತಿಯಾಗಿ ಈ ಸಮಯ ಸಂದರ್ಭ ಸನ್ನಿವೇಶದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ನಾನಿನ್ನೂ ಗಟ್ಟಿಯಾಗಿದ್ದೀನಿ, ನನ್ನ ತಂಟೆಗೆ ಬರಬೇಡಿ ಅಂತ ಹೇಳಿಕೊಟ್ಟಿದ್ದಾರೆ. ಪೃಥ್ವಿ, ಪಾರ್ಟ್ 1 ನೀವೇ ಹೇಳಿದಂತೆ ಅವರ ಇತಿಹಾಸವೇ, ಅವರ ರಾಜಕಾರಣ ಇತಿಹಾಸವೇ ಸಮಾವೇಶದ ಒಂದು ಛಾಯೆ ದೊಡ್ಡದಾಗಿ ಕಾಣುತ್ತೆ. ಅದೊಂದು ಮುದ್ರೆಯನ್ನು ಹೊತ್ಕೊಂಡು ಬಂದಿದ್ದಾರೆ. ಅವರು ಜಾತ್ಯತೀತ ಜನತಾದಳದಿಂದ
ಹೊರದಬ್ಬಿಸ್ಕೊಳ್ಳುವಂಥ ಅಥವಾ ಹೊರಬರುವಂಥ ಸಂದರ್ಭದಲ್ಲೂ ಕೂಡ ಇದೇ ಸಮಾವೇಶಗಳ ಕಾರಣಕ್ಕಾಗಿ ದೊಡ್ಡ ಜಟಾಪಟಿಯಾಗಿದ್ದು ದೇವೇಗೌಡರ ಜೊತೆ. ಅದಾದ ಮೇಲೆ ಅವರು ನಿರಂತರವಾಗಿ ಅಹಿಂದ ವರ್ಗಗಳನ್ನು ಸಂಘಟಿಸ್ತಾ ಅಥವಾ ಅದರ ಒಂದು ನಾಯಕತ್ವವನ್ನು ಗ್ರಿಪ್ಪಲ್ಲಿ ಹೋಲ್ಡ್ ಮಾಡಿ ಇಟ್ಕೊಂಡು ಬಂದಿರೋದನ್ನು ನೋಡಿದ್ವಿ. ಇನ್ನು ಸೆಕೆಂಡ್ ಪಾರ್ಟ್ ನೋಡೋದಾದರೆ ಎಚ್ಚರಿಕೆಯನ್ನು ಅಫ್ಕೋರ್ಸ್ ಈಗಾಗಲೇ ಕೊಟ್ಟಿದ್ದಾರೆ. ಅವರು ರಾಹುಲ್ ಗಾಂಧಿ ಅವರನ್ನು ಅಥವಾ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ಹೊರಬಂದು ನಾನೇ CM 5 ವರ್ಷ ಚೇರ್ ಖಾಲಿ ಇಲ್ಲ ಅಂತ ಹೇಳಿದಿದ್ರೆ ಬೇರೆ ಆಗಿರೋದಾದ್ರೆ ಅವ್ರ ಭೇಟಿಗೂ ಮುನ್ನ ಅವ್ರು ಅವಕಾಶ ಕೊಟ್ಟರೋ ಕೊಡಲಿಲ್ವೋ, ಪೂರ್ವ ನಿಯೋಜಿತವೋ ಆಗಿತ್ತೋ ಆಗಿರಲಿಲ್ವೋ ಎಲ್ಲವೂ ಕೂಡ ಸೆಕೆಂಡ್ರಿ. ಆದರೆ ಅವರ ಭೇಟಿಗೂ ಮುನ್ನ ಮೆಸೇಜನ್ನು ಕೊಡೋದ್ರ ಮೂಲಕ ಒಂದು ರೀತಿಯ ಸೈಕಾಲಜಿಕಲ್ ಅಡ್ವಾಂಟೇಜನ್ನು ಅಲ್ಲೂ ಕೂಡ ತಗೊಂಡ್ರು. ಅಂದರೆ ನನ್ನ ನಿರ್ಧಾರ ಅಚಲವಾಗಿದೆ ಅಥವಾ ನನ್ನ ನಿರ್ಧಾರದಲ್ಲಿ ಸ್ಪಷ್ಟತೆ ಇದೆ. ಸೊ ಇಲ್ಲಿ ನೀವು ಯಾವುದೋ ಒಂದು ಬಾಹ್ಯ ಒತ್ತಡಗಳಿಗೋಸ್ಕರ ಅಥವಾ ಅದರದ್ದೇ ಆದಂಥ ಲೆಕ್ಕಾಚಾರಗಳಲ್ಲಿರುವಂಥ ಕೆಲವು ಸ್ಥಳೀಯ ನಾಯಕರ ಒತ್ತಡಕ್ಕೋಸ್ಕರ ನೀವು ನನ್ನ ಮೇಲೆ ಯಾವುದೇ ರೀತಿಯ ಇಂಪೋಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮೆಸೇಜನ್ನು ಕೊಡೋದ್ರ ಮೂಲಕ, ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ತಮ್ಮ ನಿಲುವನ್ನು ಕೂಡ ಸ್ಪಷ್ಟಪಡಿಸಿದ್ರು. ಅದಾದ ಮೇಲೆ ಅಂದರೆ ಗೇರ್ ಚೇಂಜ್ ಮಾಡಿದ್ದಾರೆ. ಗೇರ್ ಚೇಂಜ್ ಮಾಡೋದ್ರ ಮೂಲಕ ಬೆಂಬಲಿಗರಲ್ಲೂ ಕೂಡ ಒಂದು ಹೊಸ ರೂಪನ್ನು ತಂದಿಟ್ಟಿದ್ದಾರೆ. ಸೊ ಗೇರ್ ಚೇಂಜ್ ಮಾಡಿದ್ಮೇಲೆ ಆಕ್ಸಿಲೇಟರ್ ಕೂಡ ಕೊಡಬೇಕು. ಆ ಆಕ್ಸಿಲೇಟರ್ ಕೊಡುವಂಥ ಪ್ರಯತ್ನವನ್ನು ಇಂತಹ ಸಮಾವೇಶಗಳ ಮೂಲಕ ಮತ್ತೆ ಮತ್ತೆ ತಮ್ಮ ಆಡಳಿತದ ಚಾಪತ್ವ ಅಥವಾ ತಮ್ಮ ಸಂಘಟನೆ ಚಾಪತ್ವ ಅಥವಾ ತಮ್ಮ ಪಕ್ಷ ಸಿದ್ಧಾಂತದ ಚಾಪತ್ವ ಕ್ರಿಯೆಗಳ ಮೂಲಕ ಆ ಒಂದು ಮೆಸೇಜಿಂಗನ್ನು ಕೊಡ. ಯಾಕಂದರೆ ನರೇಟಿವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಿದಾನಂದ್ ಹೇಳಿದಂತೆ ಕೆಲವೊಂದು ಕಾನೂನು ತೊಡಕುಗಳಿರ್ಬೋದು ಅಥವಾ ಪ್ರಕರಣಗಳಿರೋಂಥ ಹಿನ್ನಡೆಗಳಿರ್ಬೋದು, ಮಂತ್ರಿಗಳ ಭ್ರಷ್ಟಾಚಾರ, ರಾಜೀನಾಮೆ ಅಥವಾ ಅವ್ರದ್ದು ಮೂಢ ಆರೋಪ ಏನು ಬಂದಿತ್ತು, ಇದೆಲ್ಲದರ ಹಿನ್ನೆಲೆಯಲ್ಲಿ ಒಂದಷ್ಟು ಅವರದ್ದೇ ಪಕ್ಷದವರು ಕಾಡಿದ್ದು ಹೌದು, ಪ್ರತಿಪಕ್ಷಗಳು ಕಾಡಿದ್ದು ಹೌದು, ಎಲ್ಲವೂ ಹೌದು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಮಂಕಾದರು, ಬಹುಶಃ ಅವರು ಇಳಿಯುವಂಥ ಸಮಯ ಬಂತೇನೋ ಅನ್ನೋವಂಥ ಸಂದರ್ಭದಲ್ಲಿ ಇಂತಹ ಒಂದು ಮೆಸೇಜನ್ನು ಕೊಡೋದ್ರ ಮೂಲಕ ಒಂದು ಸ್ಟೇಟ್ಮೆಂಟು, ಒಂದು ನಡೆ ಮತ್ತು ನುಡಿ ಎರಡರಲ್ಲೂ ಕೂಡ ಅಂದರೆ ತಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಯಿತು. ಈಗ ಅದಕ್ಕೆ ಪೂರಕವಾಗಿ ಪರ್ಯಾಯವಾಗಿ ಏನು ಈ ರೀತಿ ಸಮಾವೇಶಗಳನ್ನು ಮಾಡೋದ್ರ ಮೂಲಕ ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ. ಆ ಮೂಲಕ ಸ್ವಾಮಿ ಕಾರ್ಯ ಸ್ವಕಾರ್ಯ, ಈಗ ಸಾಧನ ಸಮಾವೇಶ ಮಾಡ್ಬೋದು, ಅಹಿಂದ ಸಮಾವೇಶ ಮಾಡ್ಬೋದು, ಎಲ್ಲ ಸಮಾವೇಶಗಳು ಕೂಡ ಪಕ್ಷ ಸಂಘಟನೆಯ ಭಾಗ. ಅದನ್ನು ನೀವು ಏಕಾಏಕಿ ಏನು ತೆಗೆದಿಡಲಿಕ್ಕೆ ಸಾಧ್ಯ ಇಲ್ಲ. ಅಟ್ ದ ಸೇಮ್ ಟೈಮ್ ನಿಮ್ಮ ಪಕ್ಷದ ಅಜೆಂಡವೂ ಕೂಡ ಅದೇ ಆಗಿರೋದ್ರಿಂದ ಚಿದಾನಂದ ಹೇಳಿದಂತೆ ಬಿಹಾರದ ಚುನಾವಣೆಗೆ ಸೀಮಿತವಾಗಷ್ಟೇ ಅಲ್ಲ ಅಥವಾ ಬರೀ ಲಿಪ್ ಸರ್ವಿಸ್ಗೆ ಅಷ್ಟೇ ಅಲ್ಲ, ನಿಜವಾದ ಪಕ್ಷದ ಆತ್ಮ ಆಗಿದೆ ಅನ್ನೋದಾದರೆ ಅಹಿಂದ ವರ್ಗಕ್ಕೆ ನಾನಿಲ್ಲಿ ಒಬ್ಬ ಪ್ರಚಂಡ ನಾಯಕತ್ವ ಇದೆ ಅನ್ನೋದು, ಅದನ್ನು ನೀವು ಅಲುಗಾಡಿಸಬಾರ್ದು, ಅದಕ್ಕೆ ನೀವು ಸಪೋರ್ಟಿವ್ ಆಗಿರಬೇಕು ಅನ್ನೋ ಮೆಸೇಜನ್ನು ಕೊಡೋದ್ರ ಮೂಲಕನೇ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಪದೇ ಪದೇ ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಬೆಂಬಲಿಗರನ್ನು ಕೂಡ ಕ್ಲಚ್ ಮಾಡಿಟ್ಕೊಳ್ಳುವಂಥದ್ದು ಮತ್ತು ಏನು ಯಾರು ವಿರೋಧಿಗಳಿದ್ದಾರೆ ಪೊಲಿಟಿಕಲ್ ಅಪೋನೆಂಟ್ಸ್ ಅವ್ರಿಗೂ ಕೂಡ ಒಂದು ಖಡಕ್ಕನ ಮೆಸೇಜನ್ನು ಕೊಡುವಂಥದ್ರ ಮೂಲಕ ಹೈಕಮಾಂಡ್ಗೂ ಕೂಡ ಒಂದು ತನ್ನ ನಿಲುವನ್ನು ಸ್ಪಷ್ಟತೆಯನ್ನು ಕೊಡೋದ್ರ ಮೂಲಕ ಮುಂದಿನ ಏನು ಒಟ್ಟಾರೆ 5 ವರ್ಷ ಏನಿದೆ, ಮುಂದಿನ 2.5 ವರ್ಷ 2.25 ವರ್ಷ ಅದರಲ್ಲೂ ಕೂಡ ನನ್ನ ಒಂದು ಆಡಳಿತದಲ್ಲಿ ವ್ಯತ್ಯಯ ಆಗದಂತೆ ನೀವು ನನಗೆ ಪೂರಕವಾಗಿರಬೇಕು. ವ್ಯತ್ಯಯಗಳಾದರೆ ಅದರ ಪರಿಣಾಮಗಳು ಕೂಡ ಬೇರೆ ಬೇರೆ ಇರುತ್ತೆ. ಅದಕ್ಕೆ ಇತಿಹಾಸವೂ ಕೂಡ ಪೂರಕವಾಗಿದೆ ಅನ್ನೋ ಒಂದು ಪರೋಕ್ಷ ಮೆಸೇಜನ್ನು ಕೊಡ್ತಾ ಇದ್ದಾರೆ ಪೃಥ್ವಿ. ಇಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸ್ಪೆಷಲಿ ಸಮಾವೇಶಗಳು ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇನ್ನೊಂದು ರೀತಿಯಾದಂಥ ಒಂದು ಶಕ್ತಿಯನ್ನು ಕೊಟ್ಟಂತ ಆಗ್ತಾ ಇದೆ ಅಂತ ಅನ್ಸಲ್ವಾ? ಬಿಕಾಸ್ ನಾವು DK ಶಿವಕುಮಾರ್ ಅವರ ಶಕ್ತಿ ಏನಪ್ಪ ಅಂತ ನೋಡಿದ್ರೆ ದಕ್ಷಿಣ ಕರ್ನಾಟಕ ಭಾಗ ಒಕ್ಕಲಿಗರ ಕೋಟೆ ಅಂತ ನೋಡ್ತೀವಿ. ಅದೇ ಕೋಟೆಯಲ್ಲೇ ನಿಂತ್ಕೊಂಡು ಐ ಆಮ್ ದ ಬಾಸ್ ಅಂತ ಮೆಸೇಜ್ ಕೊಡ್ತಾ ಇರುವಂಥದ್ದು ಒಂದು ಹೈಕಮಾಂಡ್ನ ಜೊತೆಗೆ ಈವನ್ DK ಶಿವಕುಮಾರ್ ಅವ್ರಿಗೂ ಇಲ್ಲ, ಹಂಗೆಲ್ಲ. ಮೈಸೂರು ಜಿಲ್ಲೆ ಅವರು ಹುಟ್ಟಿ ಬೆಳೆದಂಥ ಜಿಲ್ಲೆ. ಸಿದ್ದರಾಮಯ್ಯನಗುಂಡಿ ಮೈಸೂರು, ಅಲ್ಲೇ ಓದಿ ಬೆಳೆದು ವಕೀಲರಾಗಿ ರಾಜಕೀಯ ಮಾಡಿ ಮುಖ್ಯಮಂತ್ರಿ ಆಗಿ 2 ಸರಿ ಮುಖ್ಯಮಂತ್ರಿ ಆಗಲಿಕ್ಕೆ ಕೂಡ ಮೈಸೂರು ಕಾರಣಕರ್ತ ಆಗಿರ್ತಕ್ಕಂಥ ಒಂದು ಭಾಗ. ಈಗ ನಿಮಗೆ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಸಭೆ ನಡೀತಿರ್ತಕ್ಕಂಥ ಸಂದರ್ಭ ಮತ್ತು ಸಾಧನಾ ಸಮಾವೇಶ ಎರಡೂ ಕೂಡ ಎಲ್ಲೊಂದು ಕಡೆ ಇದು ಪರೋಕ್ಷವಾಗಿ ಸಿದ್ದರಾಮಯ್ಯವ್ರನ್ನ ಅವರನ್ನು ಅವರು ಬೂಸ್ಟ್ ಮಾಡ್ಕೊಳ್ಳೋದು, ಮತ್ತೊಂದು ಹೈಕಮಾಂಡ್ ಅವ್ರನ್ನ ಬೂಸ್ಟ್ ಮಾಡಿರ್ತಕ್ಕಂಥ ಅದನ್ನು ಅವರು ಬಳಸ್ಕೊಳ್ತಕ್ಕಂಥ. ನಿಮಗೆ ಸಲಹಾ ಮಂಡಳಿ ಸಭೆಯಲ್ಲಿ ಹಲವಾರು ಚರ್ಚೆಗಳಾಯಿತು. ಚರ್ಚೆಗಳ ಸಂದರ್ಭದಲ್ಲಿ ಶತಶತಮಾನಗಳಿಂದಲೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮೇಲ್ಜಾತಿಗಳು ಇಡೀ ದೇಶಾದ್ಯಂತ ಮುನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು. ಅಧಿಕಾರಿಶಾಹಿ ವ್ಯವಸ್ಥೆಯಲ್ಲೂ ಕೂಡ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಮೇಲ್ಜಾತಿಯದೇ ಪಾರುಪತ್ಯ ಇರ್ತಕ್ಕಂಥದ್ದು. ಅವರು ದೇಶಾದ್ಯಂತ ಅವರಿಗೆ ಬೆಂಬಲವಾಗಿ ಅನೇಕ ವ್ಯವಸ್ಥೆಗಳು ಕೂಡ ಅವರ ಪರವಾಗಿರ್ತಕ್ಕಂಥದ್ದು. ಯಾಕಂದರೆ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಅವರೇ ಡಾಮಿನೇಟ್ ಆಗಿದ್ದರಿಂದ ಇವತ್ತು ಹಿಂದುಳಿದ ವರ್ಗದಂಥವರು ಕೂಡ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡಿಕೊಂಡು ತಾವು ಬೆಳೆಯುವಂಥ ಸ್ಥಿತಿ ಬಂದಿರತಕ್ಕಂಥದ್ದು. ಹಾಗಾಗಿ ನಿನ್ನೆಯ ಸಭೆಯಲ್ಲಿ ದೇಶಾದ್ಯಂತ ಜಾತಿ ಸಮೀಕ್ಷೆಗಳು ಆಗಬೇಕಾಗಿದೆ. ಜನಸಂಖ್ಯೆ ಆಧಾರದ ಮೇಲೆ, ಅಂದರೆ ಮೇಲ್ಜಾತಿ ವರ್ಗಕ್ಕಿಂತ ನಾವು ಜಾಸ್ತಿ ಇದ್ದೀವಿ ಅನ್ನೋದೊಂದು ಮೆಸೇಜನ್ನು ಪಾಸ್ ಮಾಡೋಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ಇಡೀ ದೇಶಾದ್ಯಂತ ರಾಜಕಾರಣ ಮತ್ತು ಫಲಾನುಭವಿಗಳನ್ನ ಗುರುತಿಸುವಂಥದ್ದು ಮತ್ತು ಅವರಿಗೆ ಯೋಜನೆಗಳನ್ನು ಕೊಡುವಂಥದ್ದು ಕೂಡ ಗುರುತಿಸಬೇಕು ಅನ್ನುವಂಥದ್ದು. ನಿಮಗೆ ಎಲ್ಲ ಒಂದು ಕಡೆ
ಕಾಂಗ್ರೆಸ್ಗೆ ಯು ಪಿ ಎ ಸರ್ಕಾರದ 10 ವರ್ಷದ ಯು ಪಿ ಎ ಸರ್ಕಾರದ ನಂತರ ಮೇಲ್ಜಾತಿಯ ಮತಗಳು ಎಲ್ಲ ಒಂದು ಕಡೆ ಕಾಂಗ್ರೆಸ್ಸನ್ನು ಬಿಟ್ಟು ದೂರ ಹೋಗ್ತಿರ್ತಕ್ಕಂಥದ್ದು ಮತ್ತು ಅವರನ್ನು ಮತ್ತೆ ವಾಪಸ್ ತೆಗೆದುಕೊಂಡು ಬರಲಿಕ್ಕೂ ಕೂಡ ಕಾಂಗ್ರೆಸ್ಗೆ ಕಷ್ಟ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ದೇಶಾದ್ಯಂತ ಗಟ್ಟಿಯಾಗಿ ಕಾಂಗ್ರೆಸ್ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಹಿಂದುಳಿದ ವರ್ಗಗಳು. ಹಾಗಾಗಿ ಅನಿವಾರ್ಯವಾಗಿ ಕಾಂಗ್ರೆಸ್ ಈಗ ಹಿಂದುಳಿದ ವರ್ಗದ ಜಪವನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ನಿಮಗೆ ಬಿಹಾರ ಚುನಾವಣೆ ಇರ್ತಕ್ಕಂಥದ್ದು. ಬಿಹಾರ ಚುನಾವಣೆ ಇರುವ ಕಾರಣಕ್ಕಾಗಿ ಬಿಹಾರ ಚುನಾವಣೆ ನಡೀತಿರ್ತಕ್ಕಂಥದ್ದೇ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಬುಟ್ಟಿಗೆ ಕಾಂಗ್ರೆಸ್ ಇರುವಂಥದ್ದು, RJD, JDU ಅಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು ಕೈ ಹಾಕ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಹಿಂದುಳಿದ ವರ್ಗಗಳ ಮತ ಬ್ಯಾಂಕನ್ನು ಜಪಿಸುತ್ತಾ ದೇಶಾದ್ಯಂತ ಕಾಂಗ್ರೆಸ್ ಅದನ್ನು ಮತ ಬ್ಯಾಂಕ್ ಕ್ರೋಢೀಕರಣ ಮಾಡಲಿಕ್ಕೆ ಒಂದು ಕಡೆ ಹೊರಟಿರ್ತಕ್ಕಂಥದ್ದು. ನೀವು ಮೈಸೂರು ಸಮಾವೇಶವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದರು. ಎಸ್, ಅಫ್ಕೋರ್ಸ್, ಈಗ ಮೈಸೂರು ಸಮಾವೇಶದಲ್ಲಿ ಅನಿವಾರ್ಯವಾಗಿ ಅದು ಅವರ ಶಕ್ತಿ ಪ್ರದರ್ಶನ ಆಗಬೇಕು. ಈಗಾಗಲೇ ಅಲ್ಲಿ ಸುಮಾರು 50ರಿಂದ 1 ಲಕ್ಷ ಜನರನ್ನು ಸೇರಿಸಬೇಕು ಮೈಸೂರು ಭಾಗದಲ್ಲಿ ಅನ್ನೋ ಒಂದು ಸ್ಟ್ರಾಟಜಿಯನ್ನು ಮಾಡ್ತಿರ್ತಕ್ಕಂಥದ್ದು. ಅದೇ ಕಾರಣಕ್ಕಾಗಿ ಮೈಸೂರಿಗಾಗಿ 1,000 ಕೋಟಿಗೂ ಹೆಚ್ಚು ಹಣವನ್ನು ಸರ್ಕಾರದಿಂದ ಕೊಡ್ತಿರ್ತಕ್ಕಂಥದ್ದು. ಒಟ್ಟಾರೆ ಇದು ಯಾರು ಏನೇ ಹೇಳಿದ್ರು ಕೂಡ ಅದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಹಳೆ ಮೈಸೂರು ಆಗ್ಬೋದು, ಒಕ್ಕಲಿಗರ ಭದ್ರಕೋಟೆ ಅಂತ ಆಗಿರ್ಬೋದು. ಒಕ್ಕಲಿಗ ಭದ್ರಕೋಟೆ ಒಳಗೆ ಕೂಡ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು ಕೂಡ ಅಷ್ಟೇ ಪ್ರಬಲವಾಗಿ ಬೆಳ್ತಿರ್ತಕ್ಕಂಥ ಆ ಮುಖಾಂತರ ಒಂದು ಸಂದೇಶ ಕೂಡ ಇದು ರವಾನೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂದರೆ ರಾಜಕೀಯದಲ್ಲಿ ಯಾವುದೇ ವ್ಯಕ್ತಿ ಒಂದು ಹೆಜ್ಜೆ ಇಟ್ಟರು ಕೂಡ ಒಂದು ಭಾಷಣ ಕೂಡ ಅದು ಪ್ರತಿಯೊಂದು ಕೂಡ ಸಂದೇಶವಾಗಿರುತ್ತೆ. ಓಕೆ, ನೋಡೋಣ ಏನೇನಾಗುತ್ತೆ.